ಹಾಯ್ ಫ್ರೆಂಡ್ಸ್, ಇಷ್ಟು ದಿನ ನೀವು ನೋಡಿದ್ರಿ ನಂದಲ್ಲಿ ಇಡ್ಲಿ ಚಾನಲಲ್ಲಿ ಟ್ರಾವೆಲ್ ಬ್ಲಾಗನ್ನು. ಈಗ ನಾನು ತರ್ತಾ ಇದ್ದೀನಿ ಫುಡ್ ಬ್ಲಾಗನ್ ಇನ್ ಮೈ ವಿಲಾಗ್. ಓಕೆ, ಲೆಟ್ಸ್ ಗೋ ಫಾರ್ ಇಟ್. ಇವತ್ತು ನಾನು ಒಂದು ಸಿಂಪಲ್ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈವನ್ ಬ್ಯಾಚುಲರ್ಸ್ ಕೂಡ ಮಾಡ್ಬೋದು. ನಾನು 1.5 ಸ್ಪೂನು ಸಾಲ್ಟ್ ಹಾಕ್ಕೊಂಡಿದ್ದೀನಿ, 2 ಸ್ಪೂನು ಟರ್ಮರಿಕ್ ಪೌಡರು ವೆರಿ ಮಚ್ ಅಸೆನ್ಷಿಯಲು ಫಿಶ್ಶಿಗೆ. 4 ಸ್ಪೂನು ಚಿಲ್ಲಿ ಪೌಡರು. ಇದು ಆಯಿಲಲ್ಲಿ ಕುಟ್ಟಿರೋಂಥ ಚಿಲ್ಲಿ ಪೌಡರ್ ಇದು. ಸೊ ತುಂಬ ಜನ ಗರಂ ಮಸಾಲೆ ಕಡೆಗೆ ಕೊರಿಯಾಂಡರ್ ಪೌಡರು ಎಲ್ಲ ಹಾಕ್ತಾರೆ. ದಟ್ ಈಸ್ ನಾಟ್ ರಿಕ್ವೈರ್ಡು. 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಇಲ್ಲಿ ಹುಳಿ ತೊಗೊಂಡಿದ್ದೀನಿ. ಹುಳಿನೂ ತೊಗೊಬೋದು, ಇಲ್ಲಾಂದರೆ ಮಾವಿನಕಾಯಿಯು ಡ್ರೈ ಪೌಡರು ತೊಗೊಳ್ಬೋದು. ಎಲ್ಲ ಮಿಶ್ರಣವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮಿಕ್ಸ್ ಮಾಡಾದ್ಕೂಳೆ ಈ ಫಿಶ್ಶು ಇದು ಬಂದುಬಿಟ್ಟು ಸೆತ್ಕ ಅಂತೇಳಿ ಫಿಶ್ ಹೆಸರು. ಆ ಫಿಶನ್ನು ಕ್ಲೀನ್ ಮಾಡಿದ್ದೀನಿ. ಈಗ ಮ್ಯಾರಿನೇಟ್ ಮಾಡಿರೋದನ್ನು ನಾನು ಫಿಶ್ಗೆ ಹಚ್ಕೊಳ್ತಾಯಿದ್ದೀನಿ. ಆ ಫಿಶ್ ನೋಡ್ಬೋದು ನೀವು, ಕಟ್ ಮಾಡಿದ್ದೀನಿ ಮಧ್ಯದಲ್ಲಿ, ಸೊ ದ್ಯಾಟ್ ಆ ಮ್ಯಾರಿನೇಟ್ ಎಲ್ಲ ಹೋಗಿ ರಿಸೈಡ್ ಆಗ್ಬೋದು ಅಂಥೇಳಿ. ಸೊ ನೀಟಾಗಿ ಮಸಾಲೆಯನ್ನು ಫಿಶ್ಶಿಗೆ ಹಚ್ಕೊಳ್ಬೇಕು. ಫಿಶ್ಶಿಗೆ ಮಸಾಲೆ ಹಚ್ಕೊಂಡು ಆದ್ಕೂಳೆ ಒಂದು 30 ಮಿನಿಟ್ಸು ಹಾಗೆ ಇಡಬೇಕು. ಐದರ್ ನೀವು ಫ್ರಿಜ್ಜಲ್ಲಿ ಇಡ್ಬೋದು, ಇಲ್ಲಾಗೆ ಡೈರೆಕ್ಟಾಗಿ ಇಡ್ಬೋದು. ಈ ಟೈಪ್ ಮಸಾಲೆ ಹಚ್ಕೊಂಡು ಒಂದು 30 ಮಿನಿಟ್ಸ್ ಇಡಬೇಕಾಗುತ್ತೆ. ಒಬ್ಬರೊಬ್ಬರು ಹುಳಿಗೆ ಬದಲಿಗೆ ಆಲ್ಟರ್ನೇಟಾಗಿ ಲೆಮನ್ ಯೂಸ್ ಮಾಡ್ತಾರೆ, ಅದನ್ನು ಯೂಸ್ ಮಾಡ್ಬೋದು. ಸೊ ದ್ಯಾಟ್ ಟೇಸ್ಟ್ ಡಿಫರ್ ಬರುತ್ತೆ. ನಾನೀಗ ರವೆ ತೊಗೊಂಡಿದ್ದೀನಿ. ಮ್ಯಾರಿನೇಟಾಗಿ ಫಿಶನ್ನು ರವಾದಲ್ಲಿ ಡಿಪ್ ಮಾಡಿ ತವಾದಲ್ಲಿ ಹಾಕ್ತಾಯಿದ್ದೀನಿ. ಈಗ ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡ್ತೀನಿ, ಸೊ ದ್ಯಾಟ್ ಆಲ್ ಫಿಶ್ ಕ್ಯಾನ್ ಗೋ ಟು ಪ್ಯಾನ್. ಈಗ ಫಿಶ್ ಫ್ರೈ ರೆಡಿ ಆಗ್ತಾಯಿದೆ. ಈಗ ಇದ್ರ ಮೇಲೆ ನಾನು ಕರಿ ಲೀವ್ಸನ್ನು ಹಾಕ್ತಾಯಿದ್ದೀನಿ. ಕರಿ ಲೀವ್ಸು ತುಂಬ ಟೇಸ್ಟ್ ಡಿಫ್ರೆಂಟಾಗಿ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. I'll come up with more and more videos for food vlog.